ಪ್ರೈಸ್ ಗಾಡ್. ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನ ಪ್ರೀತಿಯಿಂದ ಈ ಸಮಯದಲ್ಲಿ ಕೂಡ ಆಹ್ವಾನಿಸಿಕೊಳ್ತೇನೆ. ಕರ್ತನ ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳೋಣ. ಕೀರ್ತನೆ 34:11 ವಾಕ್ಯದಿಂದ ಕರ್ತನ ವಾಕ್ಯವನ್ನು ಈ ಸಮಯದಲ್ಲಿ ನಾವು ಧ್ಯಾನಿಸಿಕೊಳ್ಳೋಣ. ಮಕ್ಕಳಿರ, ಬನ್ನಿರಿ, ನನ್ನ ಮಾತನ್ನು ಕೇಳಿರಿ. ನಾನು ಯೆಹೋವನ ಭಯವನ್ನು ನಿಮಗೆ ಕಲಿಸುವೆನು. ದೀರ್ಘಾಯುಷು ಬೇಕೋ? ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕು. ಹಾಗಾದರೆ ಕೆಟ್ಟದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ. ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡು. ಸಮಾಧಾನವನ್ನು ಆರೈಸಿ ಅದಕ್ಕಾಗಿ ಪ್ರಯತ್ನ ಪಡು. ಹಲ್ಲೆಲೂಯಾ. ಸಮಯದಲ್ಲಿ ಕೂಡ ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಕೂಡ ಈ ಭೂಮಿ ಮೇಲೆ ಒಂದು ಮಗು ಜನಿಸಿದ ತಕ್ಷಣ ಆ ತಾಯಿಗೆ ಇರುವಂತ ಒಂದು ಸಂತೋಷ, ಒಂದು ಆಸೆ ಏನಂತ ನೋಡಿದ್ರೆ, ನನ್ನ ಮಗು ಬಹು ದಿವಸ ಈ ಲೋಕದಲ್ಲಿ ಬದುಕಿ ಬಾಳಬೇಕೆಂಬುದಾಗಿ. ಪ್ರತಿಯೊಂದು ವರ್ಷವೂ ನಮಗೆ ಪ್ರಾರಂಭವಾಗ ಇನ್ನು ಅನೇಕ ವರ್ಷ ನೀನು ಬಾಳೆಂಬುದಾಗಿ ಹಾರೈಸುತ್ತೇವೆ. ಅದೇ ರೀತಿಯಾಗಿ ವಿವಾಹದ ದಿನಗಳು ಬರುವಾಗ ಕೂಡ ಬಹು ದಿವಸ ನೀನು ಅನೇಕ ನೂರಾರು ವರ್ಷಗಳು ನೀವು ಜೀವಿಸಿ ಬಾಳಿರಿ ಎಂಬುದಾಗಿ ಹಾರೈಸುತ್ತೇವೆ. ಅದರಿಂದ ಪ್ರತಿಯೊಬ್ಬೊಬ್ಬರು ಕೂಡ ಈ ಲೋಕದಲ್ಲಿ ನಾವು ಬಾಳುವಾಗ, ಜೀವಿಸುವಾಗ ಎಲ್ಲರ ಆಸೆ ಆಕಾಂಕ್ಷೆ ಬಹು ದಿವಸ ಬಾಳಬೇಕೆಂಬುದಾಗಿ. ಆದ್ರೆ ಇಲ್ಲಿ ವಾಕ್ಯ ಹೇಳುತ್ತದೆ, ಬಹು ದಿವಸ ನಾವು ಬಾಳಬೇಕಂದ್ರೆ ವಾಕ್ಯದ ಪ್ರಕಾರವಾಗಿ, ದೇವರ ಕರ್ತನ ವಾಕ್ಯದ ಪ್ರಕಾರವಾಗಿ ನಾವು ಏನು ಮಾಡಿದ್ರೆ ಈ ಲೋಕದಲ್ಲಿ ದೀರ್ಘಾಯುಷ್ಯದಿಂದಲೂ ಸಮಾಧಾನದಿಂದಲೂ ಸಂತೋಷದಿಂದಲೂ ಬಾಳಲು ಸಾಧ್ಯ ಎಂಬುದಾಗಿ. ಹೇಗೆ ಅಂತ ನೋಡುವಾಗ ಅಲ್ಲಿ ವಾಕ್ಯ ಹೇಳ್ತಿದ್ದೆ, ದೀರ್ಘಾಯುಷ್ಯ ಬೇಕೋ? ಬಹು ದಿವಸ ಸುಖವನ್ನು ಅನುಭವಿಸಬೇಕು. ಹಾಗಾದರೆ ಕೆಟ್ಟದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ. ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡು. ಸಮಾಧಾನವನ್ನು ಆರಿಸಿ ಅದಕ್ಕಾಗಿ ಪ್ರಯತ್ನ ಪಡು ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕೆ ಕರ್ತನ ವಾಕ್ಯ ಇರ್ತದೆ, ಜೀವವು ಮರಣವು ನಾಲಿಗೆಯ ವಶವಾಗಿದೆ ಎಂಬುದಾಗಿ. ಆದ್ರಿಂದ ಈ ಲೋಕದಲ್ಲಿ ನಾವು ಸುಖವಾಗಿಯೂ ಸಮಾಧಾನವಾಗಿ ಆರೋಗ್ಯವಾಗಿಯೂ ದೀರ್ಘಾಯುಷ್ಯದಿಂದ ಜೀವಿಸಬೇಕೆಂಬುದಾಗಿ ನಾವು ಅನೇಕ ಪ್ರಯತ್ನ ಪಡುತ್ತೇವೆ. ಹಗಲು ರಾತ್ರಿ ದುಡಿತೇವೆ, ವಿದ್ಯಾಭ್ಯಾಸ ಮಾಡುತ್ತೇವೆ, ಬಿಸ್ನೆಸ್ ಮಾಡುತ್ತೇವೆ, ಅನೇಕ ಕಾರ್ಯಗಳನ್ನ ನಾವು ಮಾಡುತ್ತೇವೆ. ಆದ್ರೆ ಇಲ್ಲಿ ಭಕ್ತನು ಹೇಳ್ತಾನೆ, ನಿನಗೆ ದೀರ್ಘಾಯುಷ್ಯ ಇರಬೇಕಂದ್ರೆ ನೀನು ಕೆಲವೊಂದು ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ. ವಾಕ್ಯದಲ್ಲಿ ಯೆಹೋವನ ಭಯವೇ ಜ್ಞಾನದ ಮೂಲ ಎಂಬುದಾಗಿ. ಅನೇಕ ಸಮಯದಲ್ಲಿ ಈ ಪ್ರಸಂಗಗಳನ್ನ, ಈ ವಾಕ್ಯಗಳನ್ನು ಕೇಳಿದ್ದೇವೆ. ಆದ್ರೆ ದೇವರ ಭಯ ಏನಂತ ಕೆಲವೊಂದು ಸಮಯದಲ್ಲಿ ತಿಳಿಯೋದಿಲ್ಲ. ಆದ್ರೆ ಇಲ್ಲಿ ಭಕ್ತರು ಹೇಳಿದೆ, ಯೆಹೋವನ ಭಯವನ್ನು ನಾನು ನಿಮಗೆ ಕಲಿಸುತ್ತೇನೆ. ಏನು ಯೆಹೋವನ ಭಯ? ಯೇಸುವಿನ ಮೇಲೆ ಭಯ ಇಡುವುದಂತ ಏನಂತ ಹೇಳಿದ್ರೆ, ಕೆಟ್ಟದನ್ನು ಬಿಟ್ಟು ಬಿಡಬೇಕು, ವಂಚನೆಯನ್ನು ಬಿಟ್ಟು ಬಿಡಬೇಕು, ಕೆಟ್ಟದಾದಂತ ಕಾರ್ಯಗಳನ್ನು ಬಿಟ್ಟು ಬಿಡುವಾಗ ಭೂಮಿಯಲ್ಲಿ ನಾವು ವಾಸ ಮಾಡುತ್ತೇವೆ ಎಂಬುದಾಗಿ. ಇನ್ನೊಂದು ವಾಕ್ಯ ಕೂಡ ನಮ್ಗೆ ಈ ರೀತಿಯಾಗಿ ಹೇಳುತ್ತದೆ. 37ನೇ ಕೀರ್ತನೆ 27ನೇ ವಾಕ್ಯ ಹೇಳ್ತದೆ, ಕೆಟ್ಟದಕ್ಕೆ ಹೋಗದೆ ಒಳ್ಳೆಯದನ್ನು ಮಾಡು, ಆಗ ನೀನು ಯಾವಾಗಲೂ ದೇಶದಲ್ಲಿ ವಾಸವಾಗಿರುವೆ ಎಂಬುದಾಗಿ. ಹಲ್ಲೆಲೂಯಾ. ಆದ್ರಿಂದ ಇನ್ನೊಂದು ವಾಕ್ಯ ಹೇಳ್ತಿದೆ, ದೀನರು ಭೂಮಿಯಲ್ಲಿ ತೃಪ್ತರಾಗಿರುವರೆಂಬುದಾಗಿ. ದೀನರು ಈ ಭೂಲೋಕದಲ್ಲಿ ವಾಸ ಮಾಡುವರು ಎಂಬುದಾಗಿ. ಅದು ಪ್ರಿಯ ದೇವ ಜನರೇ, ಈ ವರ್ಷದ ಪ್ರಾರಂಭದಲ್ಲಿ ಪ್ರತಿಯೊಬ್ಬೊಬ್ಬರು ಕೂಡ ಈ ವರ್ಷವನ್ನು ನಾನು ಕಳೆಯಬೇಕು, ಅನೇಕ ವರ್ಷಗಳು ನಾನು ಈ ಭೂಲೋಕದಲ್ಲಿ ಬಾಳಿ ಬದುಕಬೇಕೆಂಬುದಾದಂತ ಆಸೆ. ಕರ್ತನು ಕೂಡ ಅದೇ ರೀತಿಯಾಗಿ ಮನುಷ್ಯನು ದೀರ್ಘಾಯುಷ್ಯದಿಂದಲೂ ಸುಖದಿಂದಲೂ ಸಮಾಧಾನದ ಜೀವಿಸಬೇಕೆಂಬುದಾಗಿ ಕರ್ತನು ನಮ್ಮನ್ನು ಈ ಭೂಲೋಕದಲ್ಲಿ ಉಂಟು ಮಾಡಿದ್ದಾರೆ. ಹೌದು ಪ್ರಿಯ ದೇವ ಜನರೇ, ನೀವು ಈ ಲೋಕದಲ್ಲಿ ಬಾಳುವುದಕ್ಕೆ ಕರ್ತನ ಭಯ ಏನಂತ ನಮಗೆ ಹೇಳಲ್ಪಟ್ಟಿದೆ. ಆದ್ರಿಂದ ದೇವರಿಗೆ ಭಯಪಟ್ಟು ಈ ಭೂಲೋಕದಲ್ಲಿ ನಾವು ಒಳ್ಳೆಯದನ್ನು ಮಾಡುವಾಗ, ನಾವು ಸಮಾಧಾನವನ್ನು ಆರೈಸಿ ಅದಕ್ಕಾಗಿ ಪ್ರಯತ್ನ ಪಡುವಾಗ, ಕೆಟ್ಟದಾದಂಥ ಕಾರ್ಯಗಳು, ದೇವರಿಗೆ ಇಷ್ಟವಿಲ್ಲದಂಥ ಕಾರ್ಯಗಳನ್ನು ಬಿಟ್ಟು ನಾವು ಜೀವಿಸುವುದಾದರೆ ದೇವರು ನಿಶ್ಚಯವಾಗಿ ವಾಗ್ದಾನ ಮಾಡಿದ್ದಾರೆ. ದೀರ್ಘಾಯುಷ್ಯನು ದೇವರು ಬಹು ದಿವಸ ಈ ಭೂಮಿಯಲ್ಲಿ ಬದುಕು ಬಾಳಲು ದೇವರು ನಿಮಗೆ ಸಹಾಯ ಮಾಡುತ್ತಾರೆ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಸಮಯದಲ್ಲಿ ನಾವು ಪ್ರಾರ್ಥಿಸಿಕೊಳ್ಳೋಣ.
ಪ್ರಿಯ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಮಗೆ ಸ್ತೋತ್ರ ರಾಜ. ಹೌದು ತಂದೆಯಾದ ದೇವರೇ, ಪ್ರತಿಯೊಂದು ಮುಂಚಾನೆಯು ಸ್ವಾಮಿ ದೈವ ಮಕ್ಕಳಾದಂಥ ನಾವೆಲ್ಲರೂ ಎದ್ದು ಕರ್ತನೆ ನಿಮ್ಮ ಮುಂದೆ ಮೊಣಕಾಲೂರಿ ಪ್ರಾರ್ಥನೆ ಮಾಡುವ ಉದ್ದೇಶ ಸ್ವಾಮಿ, ಈ ದಿನದಲ್ಲಿ ನಮ್ಮನ್ನು ಆಶೀರ್ವದಿಸು. ನಿನ್ನ ಕೃಪೆ, ನಿನ್ನ ದಯೆ, ನಿನ್ನ ಕರುಣೆ, ನಿನ್ನ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಲಿ. ನಮ್ಮ ಹೋಗೋಣ ಬರೋಣಗಳನ್ನು ಆಶೀರ್ವದಿಸು ಎಂಬುದಾಗಿ ಪ್ರತಿಯೊಂದು ಕೆಲಸ ಕಾರ್ಯಗಳು, ಪ್ರತಿಯೊಂದು ವಿಷಯಕ್ಕಾಗಿ ನಾವು ಪ್ರಾರ್ಥಿಸಿಕೊಳ್ಳುತ್ತೇವೆ ತಂದೆಯಾದ ದೇವರೇ. ಅದೇ ರೀತಿಯಾಗಿ ನೀವು ನಡೆಸುತ್ತೀರಿ. ಈ ಸಮಯದಲ್ಲಿ ಕೂಡ ಈ ವಾಕ್ಯದ ಪ್ರಕಾರವಾಗಿ ಕರ್ತನೆ, ನಾವು ಯೆಹೋವನ ಭಯ ಏನೆಂಬುದಾಗಿ, ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡದೆ ಯೆಹೋವನ ಭಯ ಎಂಬುದಾಗಿ, ಆ ಭಯದಿಂದಲೂ ಈ ಲೋಕದ ಯಾತ್ರೆಯನ್ನು ಸ್ವಾಮಿ ನಾವು ನಡೆಸಲು ನಮಗೆ ಸಹಾಯ ಮಾಡಿ. ಈ ಮಕ್ಕಳನ್ನು ಕೂಡ ನೀನು ಆಶೀರ್ವಿಸು, ದೀರ್ಘಾಯುಷ್ಯವನ್ನು ಅನುಗ್ರಹಿಸು, ಶಾಂತಿ ಸಮಾಧಾನ ನೆಮ್ಮದಿಯನ್ನು ಅನುಕರಿಸು. ಕೆಟ್ಟದ್ದು ಬರುವಾಗ ಅದನ್ನು ಬಿಟ್ಟು ಓಡಿ ಹೋಗೋದಕ್ಕೆ ನಮ್ಮೆಲ್ಲರಿಗೆ ನೀನು ಸಹಾಯ ಮಾಡಿ. ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್.